ನನ್ನ ಶರೀರ ಜೊತೆ ನಾನು ಇಷ್ಟ ಬಂದಾಗ ಆಟ ಆಡಿದ್ಯಾ, ಅಸಲಿಗೆ ನನ್ನ ಮನುಷ್ಯಳಂತೆ ನಡೆಸ್ಕೊಂಡಿದ್ಯಾ. ಈಗ ಮಾತ್ರ ನನಗೇನಾದರೂ ನಿನಗೇನು, ನಿನಗೆ ಯಾಕೆ ಅಸಲಿಗೆ ನನ್ನ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನೀನು ನಿನ್ನ ಮಿತಿಯಲ್ಲಿ ನೀನಿದ್ರೆ ಒಳ್ಳೆಯದು ಅಂದ್ಲು ಅನ್ವಿತಾ ಬಹಳ ಸಿಟ್ಟಿನಿಂದ. ಅನ್ವಿತಾ ಆಡಿದ ಮಾತುಗಳಿಗೆ ಆರ್ಯ ಅವಳನ್ನ ಕೋಪದಿಂದ ನೋಡ್ತಾ ಅನ್ವಿತಾ ಪಕ್ಕದಲ್ಲಿದ್ದು ಗೋಡೆಗೆ ಜೋರಾಗಿ ಗುದ್ದಿದ. ಆ ಹೊಡೆತಕ್ಕೆ ಅನ್ವಿತಾ ಭಯದಿಂದ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ಮೆಲ್ಲಗೆ ಮತ್ತೆ ಕಣ್ತೆರೆದು ಹೆದರುತ್ತಾ ಆರ್ಯನ ಕಡೆ ನೋಡುವಷ್ಟರಲ್ಲಿ ಆ ಪರಿಸ್ಥಿತಿಯನ್ನು ನಂಗೆ ತಂದೋರು ಯಾರು, ನೀನಲ್ವಾ ಅಂತ ಆರ್ಯ ಗಟ್ಟಿಯಾಗಿ ಕಿರ್ಚ್ತಿದ್ದ. ಏನು, ನನಗೆ ಮೈ ಮೇಲೆ ಕೊಬ್ಬೇರಿ ನಿನ್ನ ಜೊತೆ ಆ ಕೆಲಸ ಮಾಡಿದ್ದೀನಾ? ನೀನು ಇಲ್ದಿದ್ರೆ 100 ಜನ ಸಿಗ್ತಾರೆ ನನಗೆ ಹೊರಗೆ. ಆದರೆ ಈವರೆಗೂ ಬೇರೊಬ್ಬ ಹೆಣ್ಣಿನ ಶರೀರ ಮುಟ್ಟೋದು ಬಿಡು, ಬೇರೆ ಹುಡುಗಿಯರನ್ನು ಕಣ್ಣೆತ್ತು ಕೂಡ ನೋಡಿಲ್ಲ ನಾನು. ಅಂಥದ್ರಲ್ಲಿ ನಿನ್ನ ಇಷ್ಟ ಇಲ್ಲದೆ ಮುಟ್ಟಿದ್ದೀನಿ ಅಂದರೆ ಅದು ಬೇಕಂತಲೇ ಮಾಡಿದ್ದು. ನಿನಗಿಷ್ಟ ಇದೆಯೋ ಇಲ್ವೋ ಅನ್ನೋದು ನನಗೆ ಅನಗತ್ಯ. ನನಗೆ ಮಾಡಬೇಕನ್ನಿಸ್ತು, ಮಾಡಿದೆ. ಆದರೂ ನಾನು ಮಾಡಿದ್ದಕ್ಕೆ ನೀನು ಎಷ್ಟು ನೋವು ಅನುಭವಿಸಿದೆಯೋ ಅದಕ್ಕಿಂತ ಹೆಚ್ಚು ನಾನು ಅನುಭವಿಸಿದ್ದೀನಿ. ನಮಗೆ ಮದುವೆ ಆಗಿದೆ, ಆದರೆ ನಮ್ಮ ಮಧ್ಯೆ ದೈಹಿಕ ಸಂಬಂಧ ಇಲ್ಲ ಎಂಬ ಕಾರಣಕ್ಕೆ ತಾನೇ ನೀನು ಬೇರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆದೆ. ಅದೇ ನಮ್ಮ ಮಧ್ಯೆ ಆ ಸಂಬಂಧ ಕೂಡ ಏರ್ಪಟ್ಟಿದ್ದರೆ ಆಗ ನೀನು ಬೇರೆಯವನನ್ನು ಹೀಗೆ ಮದುವೆ ಆಗ್ತೀಯೋ ನೋಡೋಣ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಬೇರೆ ಮದುವೆ ಆಗಲ್ಲ ಅಂತ ಮತ್ತೆ ಬಂದು ಮೇಲೆ ಬಿದ್ದಿದ್ಯಾ. ಏನು, ನಿನಗೂ ಗಂಡ ಅನ್ನೋ ಸೆಂಟಿಮೆಂಟ್ ಚೆನ್ನಾಗಿ ಇದೆಯಲ್ಲ ಅಂದ ಆರ್ಯ ವ್ಯಂಗ್ಯವಾಗಿ. ಅದನ್ನು ಹೇಳಿದರೂ ನಿನಗೆ ಅರ್ಥ ಆಗೋದಿಲ್ಲ. ನಿನಗೆ ಇಷ್ಟ ಬಂದದನ್ನು ನೀನು ಮಾಡ್ತಿದ್ಯಾ. ಇನ್ನು ನಾನು ಹೇಗೋದ್ರೆ ನಿನಗೇನು ಅಂದ್ಲು ಅನ್ವಿತಾ. ಓಹೋ, ಹಾಗಾದರೆ ನೀನೇನು ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂತಾನಾ, ಅಷ್ಟೇನಾ ಅಂದ ಆರ್ಯ. ಹೌದು, ಅಷ್ಟೇ ಅಂದ್ಲು ಅನ್ವಿತಾ ಗಟ್ಟಿಯಾಗಿ. ಅಷ್ಟು ಗಟ್ಟಿಯಾಗಿ ಅರ್ಚ್ಬೇಡ, ನನ್ನ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಅಂದರೆ ನೀನೇನು ಮಾಡಿದ್ರು, ಯಾರ ಜೊತೆ ತಿರುಗಿದ್ರು, ಯಾರನ್ನು ಮದುವೆ ಆದರೂ ನಾನು ಕೇಳಬಾರ್ದು. ಅಸಲಿಗೆ ನಿನ್ನ ಮನಸ್ಸಿನಲ್ಲಿ ನನಗೆ ಯಾವುದೇ ಬೆಲೆ ಇಲ್ಲ, ಅಷ್ಟೇ ಅಲ್ವಾ ಅಂತ ಅನ್ವಿತಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ದ ಆರ್ಯ. ಅವನ ನೋಟಕ್ಕೆ ಮತ್ತು ಮಾತುಗಳಿಗೆ ಅನ್ವಿತಾ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಹೇಳು, ಹೋಗಲಿ, ಯಾರನ್ನಾದರೂ ಸೆಟ್ ಮಾಡ್ಕೊಂಡಿದ್ಯಾ? ನನಗೆ ಸಂಬಂಧ ಇಲ್ಲ ಅಂತಿದೆಯಲ್ಲ ಅಂದ ಆರ್ಯ. ಖಂಡಿತ ಮಾಡ್ಕೊಂಡಿರ್ತೀಯ, ಇಲ್ದಿದ್ರೆ ಇಷ್ಟು ಧೈರ್ಯವಾಗಿ ಒಬ್ಬಳೇ ಬದುಕೋದಕ್ಕೆ ಮನೆ ಬಿಟ್ಟು ಬರಲ್ಲ ನೀನು. ಈಗ ನಿನ್ನನ್ನು ಕೇಳೋದಕ್ಕೆ ಅಪ್ಪ ಅಮ್ಮ ಇಲ್ಲ, ಗಂಡನೂ ಇಲ್ಲ, ಗಂಡನನ್ನು ಹೇಗಿದ್ದರೂ ಬಿಟ್ಬಿಟ್ಟಿದೀಯಾ. ಅದಕ್ಕೆ ನಾನು ಕೇಳಿದ್ರು ನಂಗೆ ಸಂಬಂಧ ಇಲ್ಲ, ನನಗಿಷ್ಟ ಬಂದಾಗಿರ್ತೀನಿ ಅಂತಿದೆಯಾ. ಅಷ್ಟಕ್ಕೂ ಯಾವನವನು, ಎಲ್ಲಿದ್ದಾನವನು ಅಂತ ಆರ್ಯ ಕಣ್ಣುಗಳನ್ನ ಹಾರಿಸ್ತಾ ಕೋಪದಿಂದ ಕೇಳ್ದ. ಆರ್ಯನ ಮಾತುಗಳಿಗೆ ಸಿಟ್ಟಿನಿಂದ ಆರ್ಯನ ಕೆನ್ನೆಗೊಂದು ಬಾರಿಸಿದ್ಲು ಅನ್ವಿತಾ. ಆ ಏಟಿಗೆ ಆರ್ಯ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದನೇ ಹೊರತು ಇದ್ದ ಜಾಗದಿಂದ 1 ಇಂಚು ಕೂಡ ಕದಲಿಲ್ಲ. ಅನ್ವಿತಾ ಅದೇ ಸಿಟ್ಟಿನಲ್ಲಿ ಆರ್ಯನ ಕಾಲರ್ ಹಿಡಿದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ, ನಾನು ನಿನಗೆ ಹೇಗೆ ಕಾಣ್ತಿದ್ದೀನಿ ಅಂದ್ಲು. ಇನ್ನೇ ಕಾಣ್ತೀಯಾ? ಗಂಡನನ್ನು ಬಿಟ್ಟ ಹೆಣ್ಣನ್ನು ಈ ಸಮಾಜದಲ್ಲಿ ಏನಂತಾರೋ ನಿನಗೊತ್ತಿಲ್ವಾ ಅಂದ ಆರ್ಯ. ಹೌದು, ಬಿಟ್ಟಿದ್ದೀನಿ. ಅಷ್ಟಕ್ಕೆ ನಿನಗೂ ನನಗೂ ಇರೋ ಸಂಬಂಧ ಕಡಿದು ಹೋಗಿದೆ. ಮತ್ತು ಈಗ ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಯಾರನ್ನಾದರೂ ಇಟ್ಕೊಂಡಿದ್ದೀನಿ ಅಂತ ನಿನಗೆ ಹೇಳಿದ್ನಾ, ಅಥವಾ ಬೇರೆ ಯಾವನ ಜೊತೆಯಾದರೂ ನಿನ್ನ ಕಣ್ಣು ಮುಂದೆ ತಿರುಗಿದ್ನಾ? ನನ್ನ ಬದುಕು ನಾನು ಬದುಕ್ತಿದ್ದೀನಿ. ನಾನೇನಾದರೂ ಮತ್ತೆ ನಿನ್ನ ಜೀವನಕ್ಕೆ ಬಂದ ನನ್ನ ಉದ್ಧಾರ ಮಾಡುವಂತ ಇಲ್ಲ ತಾನೇ? ನಿನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ಇಷ್ಟ ಬಂದಾಗ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ನಿನ್ನ ಮಿತಿಯಲ್ಲಿ ನೀನಿದ್ರೆ ಒಳ್ಳೆಯದು. ಗೆರೆ ದಾಟಿ ಜಾಸ್ತಿ ಆಡಿದ್ರೆ ನಾನು ಸುಮ್ಮನಿರಲ್ಲ. ಸುಮ್ಮನಿರ್ದಿದ್ರೆ ಏನು ಮಾಡ್ತೀಯೇ? ಏನು ಮಾಡ್ಕೊತೀಯ? ಆದರೂ ನನ್ನನ್ನು ಹೊಡೆಯೋಷ್ಟು ಧೈರ್ಯ ನಿಂಗೆ ಚೆನ್ನಾಗಿ ಬಂದಿದೆಯಲ್ಲ ಅಂತ ಅನ್ವಿತಾಳ ಇಡೀ ದೇಹಕ್ಕೆ ತನ್ನ ದೇಹ ತಾಗುವಂತೆ ಆರ್ಯ ಅವಳ ಮೇಲೆ ವಾಲಿ ನಿಂತ. ಅವನ ಸ್ಪರ್ಶಕ್ಕೆ ಅನ್ವಿತಾ ಸ್ವಲ್ಪ ಹೆದರಿ
ಏನು ಮಾಡ್ತಿದ್ಯಾ ಆರ್ಯ ಅಂದ್ಲು ಕಣ್ಣ ದೊಡ್ಡದು ಮಾಡಿ. ನಿನಗೆ ಯಾಕೆ, ನಾನು ಏನು ಮಾಡಿದ್ರೆ ಅನ್ನುತ್ತಾ ಅನ್ವಿತಾಳ ಕೂದಲನ್ನು ಗಟ್ಟಿಯಾಗಿ ತನ್ನ ಕೈಗಳಲ್ಲಿ ಹಿಡಿದು ಅವಳ ಕುತ್ತಿಗೆ ಬಗ್ಗಿಸಿ ಅವಳ ತುಟಿಗಳನ್ನ ಸೆರೆ ಹಿಡಿದು ತೀವ್ರವಾಗಿ ಮುತ್ತಿಟ್ಟ. ಆರ್ಯ ಮಾಡ್ತಾ ಇರೋ ಕೆಲಸಕ್ಕೆ ಅನ್ವಿತಾಗೆ ಉಸಿರಾಡೋದಕ್ಕೂ ಆಗ್ತಿರ್ಲಿಲ್ಲ. ಅವನ ಕಾಲರ್ ಹಿಡಿದು ಬಿಡು ಆರ್ಯ ಅಂತ ಒದ್ದಾಡ್ತಿದ್ಲು ಅನ್ವಿತಾ. ಆದರೆ ಆರ್ಯ ಆ ಮುತ್ತಿನ ವೇಗವನ್ನು ಹೆಚ್ಚಿಸ್ತಾ ಸುಮಾರು 10 ನಿಮಿಷಗಳ ಕಾಲ ಅವಳನ್ನ ಉಸಿರುಗಟ್ಟಿಸಿ ಬಿಟ್ಟ. ಆಗ ಅನ್ವಿತಾ ವೇಗವಾಗಿ ಉಸಿರಾಡ್ತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಮೆಲ್ಲಗೆ ಅವಳ ಪಕ್ಕದಲ್ಲೇ ಇದ್ದ ಕುರ್ಚಿಯಲ್ಲಿ ಕುಸಿದು ಬಿದ್ಲು. ಆರ್ಯನ ಶರ್ಟ್ ಹಿಡ್ಕೊಂಡೇ ಕೂತ್ಲು. ಅವಳ ಅವಸ್ಥೆ ನೋಡಿದ ಆರ್ಯ ಅವಳ ಟೇಬಲ್ ಮೇಲಿದ್ದ ನೀರಿನ ಬಾಟಲಿ ಮುಚ್ಚಳ ತೆಗೆದು ಅವಳು ಮುಂದೆ ಇಟ್ಟ. ಆ ಬಾಟಲಿ ತೆಗೆದುಕೊಂಡು ಗಟಗಟ ಕುಡಿದು ಇಡೀ ಬಾಟಲಿಯನ್ನು ಖಾಲಿ ಮಾಡಿದ್ಲು ಅನ್ವಿತಾ. 5 ನಿಮಿಷಗಳ ನಂತರ ಸುಧಾರಿಸ್ಕೊಂಡು ತನ್ನ ಹೊಟ್ಟೆ ಮೇಲೆ ಸವರುತ್ತಾ ದುಃಖ ತಡೆಯಲಾರದೆ ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ಆರ್ಯ ಅವಳನ್ನು ಹಾಗೆ ನೋಡಿ, ಈಗ ಯಾರು ಸತ್ತು ಹೋದ್ರು ಅಂತ ಈಗ ಈ ಅಳು ಅಂದ ಬೇಸರದಿಂದ. ಸೂರ್ಯನ ಮಾತಿಗೆ ಅನ್ವಿತಾ ಮತ್ತೆ ಎದ್ದು ನಿಂತು ಈ ಬಾರಿ ಇನ್ನೂ ಗಟ್ಟಿಯಾಗಿ ಆರ್ಯನಿಗೆ ಒಂದು ಏಟು ಕೊಟ್ಲು. ಛೇ ಅನ್ನುತ್ತಾ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಮುಖ ಪಕ್ಕಕ್ಕೆ ತಿರುಗಿಸ್ತಾ ಆರ್ಯ. ಅನ್ವಿತಾ ಅವನ ಕೆನ್ನೆಗಳನ್ನ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು, ನೀನು ಹೀಗೆ ನನ್ನ ಟಾರ್ಚರ್ ಮಾಡಿದ್ರೆ ಯಾರೋ ಸಾಯೋದಲ್ಲ ಆರ್ಯ, ನಮ್ಮ ಮಗು ನಮಗೆ ದಕ್ಕದಂತಾಗುತ್ತೆ, ಹೊಟ್ಟೋಗುತ್ತೆ ಅಂದ್ಲು ಅನ್ವಿತಾ ಗಟ್ಟಿಯಾಗಿ. ಅನ್ವಿತಾಳ ಮಾತುಗಳು ಅವನಿಗೆ ಅರ್ಥವಾಗದೆ ಅವಳನ್ನೇ ನೋಡ್ತಿದ್ದ ಆರ್ಯ. ಏನಂದೆ ಅಂದ. ಹೌದು, ನೀನು ಮಾಡಿದ ಘನ ಕಾರ್ಯಕ್ಕೆ ಈಗ ನಿನ್ನ ಅಂಶ ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ. ಸಾಕಾ, ಇನ್ನು ಏನಾದರೂ ಹೇಳಬೇಕಾ ಅಂತ ಕಿರ್ಚಿದ್ಲು. ಅನ್ವಿತಾ ಆ ಮಾತು ಹೇಳಿದ ಕೂಡಲೇ ಹಸಲಿಗೆ ನಂಬಲಾಗದಂತೆ ನೋಡ್ದ ಆರ್ಯ. ಏನು ಮಾತಾಡ್ತಿದ್ದೆ ನೀನು? ಕಿವಿ ಕೇಳಿಸಲ್ವ ನಿನಗೆ? ನಿನ್ನಿಂದ ಈಗ ನಾನು ಗರ್ಭಿಣಿಯಾಗಿದ್ದೀನಿ, ಗೊತ್ತಾಯ್ತಾ ಅಂದ್ಲು. ಗರ್ಭಿಣಿನಾ ಅಂತ ಆಘಾತಕ್ಕೊಳಗಾಗಿ, ಅಂದರೆ ಈಗ ನನ್ನ ಮಗು ಅಂದ ಆರ್ಯನಿಗೆ ಮಾತುಗಳೇ ಬರದೆ. ನಿನ್ನ ಮಗು ಅಲ್ಲ, ನನ್ನ ಮಗು ಅಂದ್ಲು ಅನ್ವಿತಾ. ಹೌದು, ನನ್ನ ಮಗು ಮಾತ್ರ, ನಿನ್ನ ಮಗು ಅಲ್ಲ. ನೀನೇನಾದರೂ ನನ್ನ ಜೊತೆ ಸಂಸಾರ ಮಾಡಿ ನನ್ನ ಗರ್ಭಿಣಿ ಮಾಡಿದ್ಯಾ? ಇಲ್ಲ ತಾನೇ? ನನ್ನ ಮೇಲೆ ನಿನ್ನ ಹಾಗೆ ತೀರಿಸ್ಕೊಂಡೆ ಅಷ್ಟೇ. ಅದಕ್ಕೆ ಇದು ನಿನ್ನ ಮಗು ಆಗಲ್ಲ. ಏಯ್, ನಿನಗೇನಾದರೂ ಹುಚ್ಚಿಕಿಚ್ಚು ಹಿಡ್ದಿದ್ಯಾ? ಹೌದು, ಹುಚ್ಚು ಹಿಡ್ದಿದೆ. ಏನು ನಡೀತು ಅಂತ ಕೇಳಿ ಕೇಳಿ ನನ್ನ ಸಾಯಿಸ್ತಿದೆಯಲ್ಲ, ಇದೇ ನಡೆದಿದ್ದು. ನೀನು ಮಾಡಿದ ಕೆಲಸಕ್ಕೆ ಈಗ ನಾನು ಗರ್ಭಿಣಿಯಾಗಿದ್ದೀನಿ. ನನ್ನ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಿದೆ. ಈ ಮಗುವಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಹಾಗೆ ನನ್ನ ಜೊತೆ ಕೂಡ ನಿನಗೆ ಯಾವುದೇ ಸಂಬಂಧ ಇಲ್ಲ. ನನ್ನ ಮಗುನ ನಾನು ಸಾಕಬಲ್ಲೆ. ನನ್ನ ಮಗು ಅಂತ ನನ್ನ ಹತ್ರ ಬಂದರೆ ಮಾತ್ರ ಚೆನ್ನಾಗಿರಲ್ಲ, ಹೇಳ್ತಿದ್ದೀನಿ ಅಂತ ಆರ್ಯನಿಗೆ ಎಚ್ಚರಿಕೆ ನೀಡಿದ್ಲು ಅನ್ವಿತಾ. ಈಗ ನಿನ್ನ ಬೆದರಿಕೆಗೆ ನಾನು ಹೆದರಬೇಕಾ ಅಂದ ಆರ್ಯ. ಅದು ನಿನ್ನಿಷ್ಟ, ಏನಾದರೂ ಮಾಡ್ಕೊ. ನನ್ನ ತಂಟೆಗೆ ಮಾತ್ರ ಬರಬೇಡ, ನನಗಷ್ಟೇ ಸಾಕು. ಆದರೂ ನಿನ್ನನ್ನು ಬಿಟ್ಟ ಮೇಲೆ ನಾನು ಏನಾದರೆ ನಿನಗೇನು? ನಿನ್ನ ಮಗು ಬೆಳೆದ್ರೆ ನಿನಗೇನು? ಬೇರೆ ಯಾವನ ಮಗು ಆದರೂ ನಿನಗೇನು ಅಂದ್ಲು ಅನ್ವಿತಾ. ಆ ಮಾತಿಗೆ ಅನ್ವಿತಾಳ ಗಂಟಲು ಆರ್ಯನ ಕೈಯಲ್ಲಿ ಸಿಕ್ಕಿ ಬಿಗಿಯಲ್ಪಟ್ಟಿತು. ಆದರೂ ಅನ್ವಿತಾ ಹೆದರದೆ, ಸಾಯಿಸೋದಿದ್ರೆ ಒಂದೇ ಸಲ ಸಾಯಿಸ್ಬಿಡು ಆರ್ಯ. ಈ ನೋವುಗಳನ್ನ ನಾನು ಸಹಿಸೋದಕ್ಕಾಗ್ತಾ ಇಲ್ಲ. ನಿನ್ನ ಮಾತುಗಳನ್ನ ತಡ್ಕೊಳ್ಳೋದಕ್ಕೆ, ನಿನ್ನ ಟಾರ್ಚರ್ ತಡ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಸತ್ತರಾದರೂ ಪ್ರಶಾಂತವಾಗಿರ್ತೀನಿ ಅಂದ್ಲು ಅನ್ವಿತಾ ತುಂಬ ನೋವಿನಿಂದ. ನಿನ್ನನ್ನು ಅಷ್ಟು ಸುಲಭವಾಗಿ ಹೇಗೆ ಸಾಯೋದಕ್ಕೆ ಬಿಡ್ತೀನಿ ಅಂದ ಆರ್ಯ. ಮತ್ತೇನು ಮಾಡ್ತೀಯಾ? ನನ್ನ ಮಗುವನ್ನು ನಾನು ಕೊಟ್ಟುಬಿಡು. ಅದು ಈ ಜನ್ಮದಲ್ಲಿ ನಡೆಯೋದು ಕೆಲಸ. ಇದು ನನ್ನ ಮಗು, ಇದರ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನಾನು ಸತ್ರು ನನ್ನ ಮಗುವನ್ನು ನೀನು ಕೊಡಲ್ಲ ಅಂದ್ಲು ಅನ್ವಿತಾ. ಓಹೋ, ನನ್ನ ಮಗುವನ್ನು ನನಗೆ ಕೊಡ್ದಿದ್ರೆ ಏನು ಮಾಡ್ತೀಯೇ? ನಿನ್ನ ಮಗು ಅಲ್ಲ ಅಂತ ಹೇಳ್ತಿದ್ನಲ್ಲ. ನೀನು ಹೇಳಿದ ಮಾತ್ರಕ್ಕೆ ಸತ್ಯ ಸುಳ್ಳಾಗೋದಿಲ್ಲ. ಸುಳ್ಳೋ ಸತ್ಯನೋ ಹೇಳಿದ್ದೀನಲ್ವಾ ನನಗೇನಾಗಿದೆ ಅಂತ. ಈಗ ನನ್ನ ಬಿಡು,
ನಾನು ಮನೆಗೆ ಹೋಗಬೇಕು ಅಂದ್ಲು ಅನ್ವಿತಾ. ಅನ್ವಿತಾ ಎಡೆಬಿಡದೆ ಅಳ್ತಾ ಇರೋದನ್ನು ನೋಡಿ ಆರ್ಯ ಅವಳನ್ನ ಬಿಟ್ಟ. ಇನ್ನು ಅನ್ವಿತಾ ಒಂದು ನಿಮಿಷವೂ ಅಲ್ಲಿರದೆ ಹೊರಗೆ ಬಂದ್ಲು. ಕೆಳಗೆ ಹೋದಾಗ ನಿತ್ಯ ಅವಳಿಗಾಗಿ ಕಾಯ್ತಿದ್ಲು. ಅನ್ವಿತಾ ಮುಖ ನೋಡಿ, ಅನ್ವಿತಾ ಏನಾಯ್ತೇ, ನಿನ್ನ ಮುಖ ಯಾಕೆ ಹೀಗಿದೆ, ಅತ್ತಿದೆಯಾ ಅಂತ ಕೇಳಿದ್ಲು ಗಾಬರಿಯಿಂದ. ಮನೆಗೆ ಹೋದ್ಮೇಲೆ ಮಾತಾಡೋಣ ನಡಿ ನಿತ್ಯ, ನನಗೆ ಸುಸ್ತಾಗ್ತಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಅಂದ್ಲು ಅನ್ವಿತಾ. ಅದಕ್ಕೆ ಕೆಲಸ ಬೇಡ ಅಂದರೆ ಕೇಳಿದ್ಯಾ, ಯಾಕೆ ಹೀಗೆ ಹಠ ಮಾಡ್ತೀಯಾ ಅಂದ್ಲು ನಿತ್ಯ. ನಿತ್ಯಳ ಮಾತಿಗೆ ಏನೂ ಹೇಳದೆ ಅವಳ ಭುಜದ ಮೇಲೆ ತಲೆ ಇಟ್ಟು ಕೂತ್ಲು ಅನ್ವಿತಾ ಸ್ಕೂಟಿ ಮೇಲೆ. ಅನ್ವಿತಾಳ ಪರಿಸ್ಥಿತಿ ಸರಿಯಿಲ್ಲ ಅಂತ ಊಹಿಸಿದ ನಿತ್ಯ ಬೇಗನೆ ಮನೆ ಕರ್ಕೊಂಡು ಹೋದ್ಲು. ಮನೆಗೆ ಹೋಗ್ತಾ ಇರೋ ಅನ್ವಿತಾಳನ್ನು ಆರ್ಯ ತನ್ನ ಕಾರ್ನಲ್ಲಿ ಕೂತು ನೋಡ್ತಾ ಇದ್ದ. ಏನು ಮಾಡಲಾಗದ ಸಂಕಟದಲ್ಲಿ ಸಿಲುಕಿದ ಆರ್ಯ. ಅಸಲಿಗೆ ಅವನು ಗರ್ಭಿಣಿಯಾಗೋ ವಿಷಯವನ್ನೇ ಮರೆತು ಬಿಟ್ಟಿದ್ದ. ಅವಳ ಮೇಲೆ ಸೇಡು ತೀರಿಸ್ಕೊಂಡೆ ಅಂದ್ಕೊಂಡಿದ್ನೇ ಹೊರತು ತಂದೆಯಾಗೋ ವಿಷಯ ಅವನ ತಲೆಗೆ ಬಂದೇ ಇರಲಿಲ್ಲ. ನನ್ನ ಮಗು, ನನ್ನ ರಕ್ತ, ನನ್ನನ್ನೇ ಬೇಡ ಅಂತ ಹೊರ್ಟೋದೆ, ಈಗ ನನ್ನ ಮಗು ಮಾತ್ರ ನಿನಗೆ ಯಾಕೆ ಬೇಕು ಅಂದ್ಕೊಳ್ತಾ ಆರ್ಯ ಬೇಗ ಮನೆಗೆ ಹೋಗಿ ಸ್ನಾನ ಕೂಡ ಮಾಡದೆ ಕುಡಿಯೋದಕ್ಕೆ ಶುರು ಮಾಡ್ದ. ಅನ್ವಿತಾಳ ಮಾತುಗಳೇ ಅವನ ತಲೆಯಲ್ಲಿ ಓಡ್ತಾ ಇದ್ವು. ಯಾಕೆ ಹೀಗೆ ಮಾಡ್ತಿದ್ಯಾ, ಏನು ಪಾಪ ಮಾಡಿದ್ದೆ, ನಿನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರೆ ನೀನು ದೂರ ಆದೆ, ಈಗ ನಿನ್ನ ಮೇಲೆ ಹಾಗೇ ತೀರಿಸ್ಕೊಂಡೆ ಅಂದ್ಕೊಂಡ್ರೆ ನನ್ನ ಪ್ರತಿರೂಪ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿದೆ, ಈಗ ಅದನ್ನು ಕೂಡ ನನಗೆ ದೂರ ಮಾಡೋದಕ್ಕೆ ನೋಡ್ತಿದ್ಯಾ, ಯಾಕೆ ನನಗೆ ಹೀಗಾಗ್ತಿದೆ, ನಿನ್ನನ್ನು ಪ್ರೀತಿಸಿದ್ದೆ ನಾನು ಮಾಡಿದ ತಪ್ಪ, ಅಸಲಿಗೆ ನೀನು ನನ್ನ ಜೀವನಕ್ಕೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತಲೆ ಹಿಡಿದು ಕೂತ ಆರ್ಯ. ಅಷ್ಟರಲ್ಲಿ ವಿಜಯ್ ಆರ್ಯನ ನೋಡಿ ಹತ್ರ ಬಂದು, ಏನೋ ಆರ್ಯ, ಯಾಕೆ ಹೀಗಿದೆಯಾ ಅಂದ. ಅನ್ವಿತಾ ಗರ್ಭಿಣಿ ಅನ್ನೋ ವಿಷಯ ನಿನಗೆ ಗೊತ್ತಾ ಅಂತ ಆರ್ಯ ವಿಜಯ್ನನ್ನು ನೋಡದೆ ಕೇಳ್ದ. ಈ ವಿಷಯ ಇವನಿಗೆ ತಿಳಿದು ಹೋಯ್ತಾ ಅಂದ್ಕೊಳ್ತಾ ವಿಜಯ್, ನನಗೆ ಈ ಮಧ್ಯೆ ತಿಳಿತು ಆರ್ಯ, ನಿತ್ಯ ಹೇಳಿದ್ಲು ಅಂದ. ಆರ್ಯ ಏನೂ ಮಾತಾಡದೆ ಮೌನವಾಗಿರೋದನ್ನು ನೋಡಿ, ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ವಿಜಯ್ ಕೇಳ್ದ. ಏನು ಮಾಡಲಿ ವಿಜಯ್, ನನಗೇನೂ ಅರ್ಥ ಆಗ್ತಿಲ್ಲ, ಅವಳಿಗೆ ಶಿಕ್ಷೆ ಕೊಟ್ಟೆ ಅಂತ ಅಂದ್ಕೊಂಡೆ, ಆದರೆ ಅದರ ಫಲವಾಗಿ ನನ್ನ ಮಗು ಬರ್ತಿದೆ ಅಂತ ಆ ಸಮಯದಲ್ಲಿ ನನಗೆ ತಿಳಿಲಿಲ್ಲ. ಈಗ ಅವಳೇನು ಇದು ನನ್ನ ಮಗು ಮಾತ್ರ, ನಾನು ಯಾರು ಅಲ್ಲದವನಂತೆ ಮಾತಾಡ್ತಿದ್ದಾಳೆ, ನನಗೆ ಯಾಕೆ ಹೀಗಾಗ್ತಿದೆ, ಪ್ರತಿ ಸಲ ಅವಳ ಕೈಯಲ್ಲಿ ಮೋಸ ಹೋಗ್ತಿದ್ದೀನಲ್ವಾ ಅಂದ ಆರ್ಯ ಬೇಸರದಿಂದ. ಅವಳು ಅವತ್ತು ಹಾಗೆ ಮಾಡಿದಾಳೆ ಅಂದರೆ ಸರಿ, ಆದರೆ ಈಗ ಅವಳಿಗೆ ನೀನು ಅಂದರೆ ಇಷ್ಟ ಇಲ್ಲದಿದ್ದರೆ ನಿನ್ನ ಮಗುವನ್ನು ಯಾಕೆ ಬೇಕು ಅಂದ್ಕೊಳ್ತಾಳೆ ಆರ್ಯ ಅಂದ ವಿಜಯ್. ಅಂದರೆ ಹೀಗೇನಂತೀಯ, ಅವಳಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಅಂತೀಯಾ ಅಂದ ಆರ್ಯ ವ್ಯಂಗ್ಯವಾಗಿ. ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದರೆ ನಿನ್ನ ಮಗು ಕೂಡ ಬೇಡ ಅಂದ್ಕೊಳ್ತಿದ್ಲು ಕಣೋ, ಈಗ ಯಾಕೆ ಬೇಕು ಅಂದ್ಕೊಳ್ತಿದ್ದಾಳೆ ನೀನೇ ಹೇಳು. ಸರಿ, ಹಾಗಾದರೆ ನನ್ನ ಮಗುವನ್ನು ನನಗೆ ಕೊಡೋದಕ್ಕೆ ಹೇಳು. ಅವಳು 9 ತಿಂಗಳು ಹೊತ್ತು ಹಡೆದು ನಿನಗೆ ಕೊಡ್ತಾಳಾ, ಹಾಗಿದ್ರೆ ಅವಳನ್ನ ನನ್ನ ಹತ್ರ ಬರೋದಕ್ಕೆ ಹೇಳು ವಿಜಯ್. ಇವೆಲ್ಲ ನನ್ನ ಹತ್ರ ಅಲ್ಲ ಆರ್ಯ, ನೀನು ಅನ್ವಿತಾ ಜೊತೆ ಮಾತಾಡು, ಅವಳು ಏನಂತಾಳೋ ಆಗ ತಿಳಿಯುತ್ತೆ, ನಿಮ್ಮ ಮಧ್ಯೆ 3ನೇ ಮನುಷ್ಯ ಬರೋದು ಬೇಡ ಅಂತ ವಿಜಯ್ ಸಮಾಧಾನ ಮಾಡ್ದ ಆರ್ಯನನ್ನು. ಹೇಗೆ ತಡ್ಕೊಳ್ಳಿ ಈ ನೋವನ್ನು, ಶಿಕ್ಷೆ ಕೊಟ್ಟೆ ಅಂದ್ಕೊಂಡೆ, ಆದರೆ ಅದರ ಫಲವಾಗಿ ಮಗು ಬರ್ತಿದೆ ಅಂತ ಊಹಿಸಿರಲಿಲ್ಲ. ಆದರೆ ಅವಳನ್ನ ನನ್ನ ಪರಕೀಯನಂತೆ ನೋಡ್ತಿದ್ದಾಳೆ. ಅವಳು ನನ್ನನ್ನು ಮರೆತು ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ನನ್ನ ಮಗುವನ್ನು ನಾನು ಮರೆಯೋದಕ್ಕಾಗಲ್ಲ, ನನ್ನ ರಕ್ತ ಅದು, ಹೇಗೆ ದೂರ ಇರಲಿ ಅಂತ ಅಳುತ್ತಾ ಆರ್ಯ ಮದ್ಯ ಸೇವಿಸ್ತಿದ್ದ. ಕುಡಿಯೋದು ನಿಲ್ಲಿಸು ಮೊದಲು ಅಂತ ವಿಜಯ್ ಅವನನ್ನು ಕೋಣೆಗೆ ಕರೆದೊಯ್ದು, ನೀನೇನು ಈಗ ಸಣ್ಣ ಹುಡುಗ ಅಲ್ಲ, ಒಂದು ಮಗುವಿಗೆ ತಂದೆ ಆಗ್ತಿದ್ಯಾ, ಇಂಥ ಹುಚ್ಚು ಕೆಲಸಗಳನ್ನ ನಿಲ್ಲಿಸು, ಮದ್ಯಪಾನ ಕಡಿಮೆ ಮಾಡು ಅಂದ. ತಂದೆ ಅನ್ನೋ ಆ ಭಾವನೆ ಆರ್ಯನಿಗೆ ಬಹಳ ಸಂತೋಷ ನೀಡ್ತಿತ್ತು. ಯಾಕೆ,
ನನಗೆ ಈ ಸಂತೋಷದ ಕ್ಷಣಗಳನ್ನ ದೂರ ಮಾಡ್ತಿದ್ಯಾ ಅನ್ವಿತಾ? ಮದುವೆ ಆದ 2ನೇ ದಿನವೇ ನೀನು ಬೇಡ ಅಂತ ಬಿಟ್ಟು ಹೋದೆ. ಈಗ ನನ್ನ ಮಗು ಬೆಳೀತಿದ್ರು ಆ ವಿಷಯ ಮುಚ್ಚಿಟ್ಟಿದ್ಯಾ. ಈಗ ನೀನು ನಮ್ಮ ಮಗುವಿನಿಂದ ದೂರ ಮಾಡಲಿ ಅಂತ ಹೇಗೆ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ ಅನ್ವಿತಾ? ನಿನ್ನ ಮನಸ್ಸಿನಲ್ಲಿ ಏನಿದೆ? ಯಾಕಿಷ್ಟೆಲ್ಲ ನಡೀತಿದ್ರು ಬಾಯಿ ಬಿಡ್ತಿಲ್ಲ ಅಂತ ಆರ್ಯ ಯೋಚಿಸ್ತಾ ಇದ್ದ. ವಿಜಯ್ ಊಟ ತಂದು ಕೊಟ್ಟ ಮೇಲೆ ಅಲ್ಪ ಸ್ವಲ್ಪ ತಿಂದು ಬೆಡ್ ಮೇಲೆ ಮಲಗ್ದ. ತಂದೆಯಾಗ್ತಿದ್ದೀನಿ ಅನ್ನೋ ಸಂತೋಷವೋ ದುಃಖವೋ ತಿಳಿಯದೆ ಆ ರಾತ್ರಿ ಅವನಿಗೆ ನಿದ್ದೆಯೇ ಬರಲಿಲ್ಲ. ಬೆಳಗಾಗುವವರೆಗೂ ಹೊರಳಾಡ್ತಾ ಸಮಯ ನೋಡ್ತಿದ್ದ. ಅನ್ವಿತಾಳನ್ನು ನೋಡಬೇಕನ್ಸಿದ್ರೂ ಅವಳು ಮುಖ ನೋಡಲ್ಲ ಎಂಬ ಭಯದಿಂದ ಮನೆಯಲ್ಲೇ ಇದ್ದ. ಬೆಳಗ್ಗೆ ಬೇಗ ಆಫೀಸ್ಗೆ ಹೋದ. ಅನ್ವಿತಾ ಇನ್ನೂ ಎದ್ದಿರಲಿಲ್ಲ. ಆಮೇಲೆ ಎದ್ದು ರೆಡಿಯಾಗಿ ನಿತ್ಯ ಮಾಡಿದ ತಿಂಡಿ ತಿಂದು ಇಬ್ಬರು ಆಫೀಸ್ಗೆ ಹೊರಟರು. ಅನ್ವಿತಾಗೆ ಆರ್ಯನನ್ನು ಹೇಗೆ ಎದುರಿಸ್ಬೇಕು ಅಂತ ತಿಳಿತಿಲ್ಲ. ತಾವು ಗರ್ಭಿಣಿಯಾಗಿರೋ ವಿಷಯ ಆರ್ಯನಿಗೆ ಹೇಳಿದ್ದನ್ನು ಇನ್ನೂ ನಿತ್ಯಾಗೆ ಹೇಳಿರಲಿಲ್ಲ. ಆಫೀಸಿಗೆ ಬಂದ ಮೇಲೆ ಆರ್ಯನ್ ಕ್ಯಾಬಿನ್ಗೆ ಹೋಗಲು ಭಯ ಆಗ್ತಿತ್ತು. ನಿತ್ಯ ಗಾಡಿ ಪಾರ್ಕ್ ಮಾಡಿ ಬಂದಮೇಲೆ ನಡಿ ಹೋಗೋಣ ಅಂದ್ಲು. ನಿತ್ಯ, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಆರ್ಯನಿಗೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಸತ್ಯ ಹೇಳಿಬಿಟ್ಟೆ ಅಂದ್ಲು ಅನ್ವಿತಾ ಹೆದರ್ತಾ. ಏನಂದೆ? ನಿಜವಾಗಿಯೂ ಆರ್ಯನಿಗೆ ತಿಳಿತಾ ಅಂದ್ಲು ನಿತ್ಯ ಗಾಬರಿಯಿಂದ. ಹೌದು, ನಿನ್ನೆ ಗಲಾಟೆ ಆದಾಗ ಆವೇಶದಲ್ಲಿ ಹೇಳಿಬಿಟ್ಟೆ. ನನ್ನ ಮಗು ಅಂತ ಕಿರ್ಚಾಡಿದೆ. ಈಗ ಅವನ ಎದುರಿಗೆ ಹೋಗೋದಕ್ಕೆ ಭಯ ಆಗ್ತಿದೆ ಅಂದ್ಲು. ಅಷ್ಟು ಕರಾರುವಕ್ಕಾಗಿ ಹೇಳಿದ್ರು ಅವನೇನು ಅಂದಿಲ್ಲ ಅಂದರೆ ಅಚ್ಚರಿಯೇ ಅಂದ್ಲು ನಿತ್ಯ. ತೂಫಾನ್ ಬರೋ ಮುಂಚೆ ಶಾಂತಿ ಹೀಗೆ ಇರುತ್ತೆ ನಿತ್ಯ. ನನಗೆ ಭಯ ಆಗ್ತಿದೆ. ಆದರೆ ಈಗ ಎದರಿ ಅಡ್ಕೊಳ್ಳೋದಕ್ಕಾಗಲ್ವಲ್ಲ. ಕೆಲಸ ಬಿಡ್ತೀಯಾ ಅಂದ್ಲು ನಿತ್ಯ. ಎಲ್ಲಿ ಕೆಲಸ ಬಿಟ್ಟರೆ ಅವ್ನು ನನಗೆ ಬೇರೆಲ್ಲೂ ಕೆಲಸ ಸಿಗದಂತೆ ಮಾಡ್ತಾನೆ. ಹೇಗಿದ್ರು ಸತ್ಯ ತಿಳಿದಿದೆಯಲ್ಲ, ಎದುರಿಸೋಣ ನಡಿ ಅಂತ ಇಬ್ಬರು ಒಳಗಡೆ ಹೋದರು. ಆರ್ಯ ಕ್ಯಾಬಿನ್ನಿಂದಲೇ ಇವರಿಬ್ಬರನ್ನು ನೋಡ್ತಾ ಇದ್ದ. ಟೆನ್ಷನ್ ಪಡಬೇಡ ಅನ್ವಿತಾ, ಧೈರ್ಯವಾಗಿರು ಅಂತ ನಿತ್ಯ ತನ್ನ ಜಾಗಕ್ಕೆ ಹೋದ್ಲು. ಅನ್ವಿತಾ ಭಯದಿಂದಲೇ ಕ್ಯಾಬಿನ್ ಒಳಗೆ ಹೋಗಿ ಗುಡ್ ಮಾರ್ನಿಂಗ್ ಸರ್ ಅಂದ್ಲು. ಆರ್ಯ ಕೈ ಕಟ್ಟಿಕೊಂಡು ಅವಳನ್ನೇ ನೋಡ್ತಾ ಇದ್ದ. ಈ ಗಲಾಟೆಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ ಅನ್ವಿತಾ. ನಮ್ಮ ಜಗಳದಿಂದ ನಮ್ಮ ಮಗು ಕಷ್ಟ ಅನುಭವಿಸೋದು ನನಗಿಷ್ಟ ಇಲ್ಲ ಅಂದ ಆರ್ಯ ನೇರವಾಗಿ ವಿಷಯಕ್ಕೆ ಬಂದು. ನಮ್ಮ ಮಗು ಅಲ್ಲ, ಬರೀ ನನ್ನ ಮಗು ಅಂತ ನೆನ್ನೆಯೇ ಹೇಳಿದ್ದೆ. ಮತ್ತೆ ಈ ವಿಷಯ ಮಾತಾಡಬೇಡಿ ಅಂದ್ಲು ಅನ್ವಿತಾ ಕೋಪದಿಂದ. ನಿನ್ನ ಮಗುನಾ? ನೀನೊಬ್ಬಳೇ ಏನು ಮಾಡಿದ್ರೆ ಅವನು ನಿನ್ನ ಹೊಟ್ಟೆಗೆ ಬಂದೇ ಅಂತ ಆರ್ಯ ಸ್ಟೈಲಾಗಿ ನಡ್ಕೊಂಡು ಬಂದು ಬಾಗಿಲು ಹಾಕಿ ಅವಳ ಹತ್ರ ಬಂದ. ಹೇಳಿದ್ನಲ್ಲ, ನೀವು ಬಲಾತ್ಕಾರ ಮಾಡಿದ್ದಕ್ಕೆ ಅವನು ಬಂದಿದ್ದಾನೆ ಅಂತ. ಒಂದು ಸಲ ನಿನ್ನ ಎದೆ ಮೇಲೆ ಕೈ ಇಟ್ಟು ಕೇಳ್ಕೊ, ನಾನು ಬಲಾತ್ಕಾರ ಮಾಡಿದ್ನ ಅಥವಾ ಪ್ರೀತಿಯಿಂದ ನಿನ್ನ ನನ್ನವಳನ್ನಾಗಿ ಮಾಡ್ಕೊಂಡಿದ್ದೀನ ಅಂತ ಹೇಳು ಅನ್ನುತ್ತಾ ಆರ್ಯ ಮತ್ತೆ ಅನ್ವಿತಾಳ ಹತ್ರ ಬಂದ. ನೀವೇನು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಇದು ನನ್ನ ಮಗು ಮಾತ್ರ. ಇದರ ಮೇಲೆ ನಿಮ್ಗೆ ಯಾವುದೇ ಹಕ್ಕಿಲ್ಲ. ದಯವಿಟ್ಟು ನನ್ನ ಪೀಡಿಸ್ಬೇಡಿ. ಪೀಡಿಸೋದಲ್ಲ ಅನ್ವಿತಾ, ಒಂದು ಸಲ ಇವೆಲ್ಲ ಬಿಟ್ಟು ನನ್ನ ಕೈ ಹಿಡಿದು ಬಾ. ನೀನು ಮಾಡಿದ ಮೋಸನೆಲ್ಲ ಮರೆತು ನಿನ್ನನ್ನು ಮತ್ತು ಮಗುವನ್ನು ಹೂವಿನಂತೆ ಸಾಕ್ತೀನಿ. ಹಳೆಯದನ್ನೆಲ್ಲ ಮರೆತು ನನ್ನ ಜೊತೆ ಬಾ. ಆರ್ಯ ಹಾಗೆ ಕೇಳ್ತಿರುವಾಗ ಅವನ ಕೈ ಹಿಡಿಬೇಕು ಎಂಬ ಆಸೆ ಅನ್ವಿತಾಗ. ಆದರೂ ಅವಳು ತೀರ್ಮಾನ ತೆಗೆದುಕೊಳ್ಳಲಾಗದೆ, ಯಾಕೆ ನನ್ನನ್ನು ಪದೇ ಪದೇ ಕಾಡ್ತಿದ್ದೀರಾ? ನಾನು ಹೀಗೆ ಬದುಕೋದು ನಿನಗೆ ಇಷ್ಟ ಇಲ್ವಾ? ಹೇಗಿದ್ದರೂ ನನ್ನ ಜೀವನ ಹಾಳು ಮಾಡಿದೀಯಾ. ಈಗ ಅದರ ಫಲವಾಗಿ ಮಗು ಬರ್ತಿದೆ. ಅದ್ರ ಮೇಲೆ ನಿನಗೆ ಯಾವುದೇ ಅಧಿಕಾರ ಇಲ್ಲ ಅಂದರೂ ಯಾಕೆ ಹೀಗೆ ಟಾರ್ಚರ್ ಮಾಡ್ತಿದ್ಯಾ? ನಾನು ಬೇರೆ ಕಡೆ ಕೆಲಸ ಮಾಡೋಣ ಅಂತ ಅಂದರೂ ನೀನು ಬಿಡಲ್ಲ ಅಂತ ಗೊತ್ತು. ಇಲ್ಲಿ ಸಾಯಲಿಕ್ಕಾದರೂ ಬಿಡು. ಏನು ಮಾಡಿದ್ರೆ ನಿನ್ನ ಸಿಟ್ಟು ತಣ್ಣಗಾಗತ್ತೆ. ನಾನು ನನ್ನ ಮಗು ಸತ್ತರೆ ನಿನಗೆ ಶಾಂತಿ ಸಿಗುತ್ತಾ ಅಂತ ಕಿರ್ಚಿದ್ಲು ಅನ್ವಿತಾ. ಅಷ್ಟೇ, ಮುಂದಿನ ಕ್ಷಣ ಅನ್ವಿತಾಳ ಗಂಟಲು ಆರ್ಯನ ಕೈಗಳಲ್ಲಿ ಸಿಕ್ಕಾಕೊಂತು.
ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಎಲ್ಲರಿಗಿಂತ ಮೊದಲು ವಿಡಿಯೋ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.